ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಪ್ರತಿಯೊಂದು ಬಯಕೆಗಳನ್ನು ಅತಿ ಶೀಘ್ರವಾಗಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ನಾವು ಒಂದು ಅದ್ಭುತವಾದಂತಹ ಸರಳವಾದ ಒಂದು ಉಪಾಯವನ್ನು ತಿಳಿದುಕೊಳ್ಳೋಣ. ಅನೇಕ ಜನ ನನ್ನ ಸ್ನೇಹಿತರು, ಅಕ್ಕ ತಂಗಿಯರು ಕರೆ ಮಾಡಿ, ಗುರುಗಳೇ, ನಮಗೆ ಏಕೆ ಸಮಸ್ಯೆಗಳು ಕಾಡುತ್ತವೆ, ನಮಗೆ ಏಕೆ ಕಷ್ಟಗಳು ಬರುತ್ತಿವೆ, ನಮಗೆ ಸಮಸ್ಯೆಗಳು ಒಂದರ ನಂತರ ಒಂದು ಕಾಡುತ್ತಿವೆ, ಹಾಗೆ ನಿತ್ಯ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಅಂದರೆ ಆರ್ಥಿಕ ಸಮಸ್ಯೆಗಳು ಬೆನ್ನ ಹಿಂದೆಯೇ ಕಟ್ಟಿರುವಂತೆ ವರ್ಷಗಳು ಕಳೆದು ಹೋಗುತ್ತಿವೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಸಹ ಆ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಹಾಗೆ ಕುಟುಂಬ ಸದಸ್ಯರ ನಡುವೆ ಒಬ್ಬರ ನಡುವೆ ಒಬ್ಬರು ಬೆರೆಯುತ್ತಿಲ್ಲ. ಯಾವುದೋ ಕಿರಿಕಿರಿಗಳು ನಮ್ಮನ್ನು ಕಾಡುತ್ತಿವೆ. ನಮಗೆ ಈ ಕರ್ಮ ಯಾವುದು ಎಂದು ಅನೇಕರು ಕೇಳಿರುತ್ತಾರೆ. ಈ ದಿನ ನಾವು ಯಾರಾದರೆ ಶನಿವಾರದಂದು ಒಣಮೆಣಸಿನಕಾಯಿಯಿಂದ, ನಮ್ಮ ಅಡುಗೆ ಕೋಣೆಯಲ್ಲೇ ಸಿಗುವಂತಹ ಸರಳ ವಸ್ತು, ಯಾವುದೇ ಖರ್ಚಿಲ್ಲದೆಯೇ ನಮ್ಮ ಅಡುಗೆ ಕೋಣೆಯಲ್ಲಿ ಸಿಗುವಂತಹ ಒಣಮೆಣಸಿನಕಾಯಿಯಿಂದ ಈಗಾಗಲೇ ನಾವು ತಿಳಿಸಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆಶ್ಚರ್ಯವಾಗುತ್ತಿದೆಯೇ? ಹೌದು, ನಿಜ. 100ಕ್ಕೆ 100 ಅದ್ಭುತವಾದಂತಹ ಫಲಿತಾಂಶವನ್ನು ತಾವು ಪಡೆಯುತ್ತೀರಿ. ನಾನು ನಿಮಗೆ ಈ ದಿನ 3 ಪರಿಹಾರ ಮಾರ್ಗವನ್ನು ತಿಳಿಸುತ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಲು ಪ್ರಯತ್ನಿಸಿ. ಏಕೆಂದರೆ ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಮಾಡಬಹುದಾದಂತಹ ತಂತ್ರ ಇದಾಗಿದೆ. ಪ್ರತಿಯೊಂದು ಪದಾರ್ಥಗಳಲ್ಲೂ ಒಂದು ಚೈತನ್ಯ ಶಕ್ತಿ ಇರುತ್ತದೆ. ಅವುಗಳನ್ನು ವಿಧಿವಿಧಾನವಾಗಿ ಯಾವ ಸಂದರ್ಭಗಳಲ್ಲಿ ಯಾವ ಸಮಯದಲ್ಲಿ ಬಳಸಿಕೊಳ್ಳಬೇಕು ಎಂಬುದನ್ನು, ಯಾವ ವಿಧಾನವನ್ನು ಅನುಸರಿಸಿದರೆ ಶೀಘ್ರವಾಗಿ ಫಲ ಸಿಗುತ್ತದೆ ಎಂಬುದನ್ನು ಈ ದಿನ ನಾನು ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ತಮ್ಮಲ್ಲಿ ಯಾರಾದರೆ ಈಗಾಗಲೇ ತಿಳಿಸಿದಂತಹ ಸಮಸ್ಯೆಗಳಲ್ಲಿರುವಿರೋ, ಪ್ರತಿದಿನ ಕಷ್ಟದ ದಿನಗಳನ್ನು ಅನುಭವಿಸುತ್ತಿರುವಿರೋ, ಆರ್ಥಿಕ ಸಮಸ್ಯೆಗಳಲ್ಲಿ ನೊಂದಿದ್ದೇವೆ ಎಂಬುವವರು ತಪ್ಪದೇ ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ. ನಿಮಗೆ ದಿನ ಕಳೆದಂತೆಲ್ಲ ದಿನೇ ದಿನೇ ಹಣ ಬರಲು ಪ್ರಾರಂಭವಾಗುತ್ತದೆ. ಸಂಪಾದನೆ ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ, ಕಿರಿಕಿರಿಗಳು ಕಡಿಮೆಯಾಗಿ ಅವರೊಂದಿಗೆ ಸಂತೋಷದಿಂದಿರುತ್ತೀರಾ. ಮುಖ್ಯವಾಗಿ ಕೆಟ್ಟ ದೃಷ್ಟಿ, ಅದನ್ನು ನಜರ್ ದೋಷ ಎಂದು ಕರೆಯುತ್ತೇವೆ. ನಜರ್ ದೋಷದಿಂದ ಪಾರಾಗುತ್ತೀರಾ. ಅನೇಕ ಮಂದಿ ಕೇಳಿರುತ್ತಾರೆ, ಗುರುಗಳೇ, ನಮ್ಮ ಮೇಲೆ ಪ್ರಯೋಗಗಳು ಮಾಡಿದ್ದಾರೆ, ನಮ್ಮ ಮನೆ ಮೇಲೆ ಕೆಡಕು ಮಾಡಿದ್ದಾರೆ, ಕೆಡಕು ಮಾಡಿರುವಂತಹ ಸ್ಥಳವನ್ನು ನಾವು ದಾಟಿದ್ದೇವೆ ಎಂದು ಹೇಳಿರುತ್ತಾರೆ. ಒಂದು ವೇಳೆ ಆ ರೀತಿಯ ತಂತ್ರಮಂತ್ರಗಳು ನಡೆದಿದ್ದರೂ ಸಹ ನೀವು ಅವುಗಳಿಂದ ಪಾರಾಗುತ್ತೀರ. ಹಾಗೆ ಈ ತಂತ್ರವನ್ನು ಸ್ತ್ರೀಯರಾದರೂ ಪುರುಷರಾದರೂ ಸಹ ಪ್ರಯತ್ನಿಸಬಹುದು. ಈಗ ಈ ತಂತ್ರವನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಮೊದಲಿಗೆ ನಾವು ಹೆಚ್ಚಾಗಿ ನಮ್ಮ ಕುಟುಂಬ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಸಮಸ್ಯೆ ಪಡುತ್ತಿರುತ್ತೀರಿ. ನಿಮ್ಮ ಮೇಲೆ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಯಾರಾದರೂ ಸರಿ ಯಾವುದೋ ರೀತಿಯ ತಂತ್ರಮಂತ್ರ ಪ್ರಯೋಗ ಮಾಡಿದ್ದಾರೆ ಎಂಬ ಅನುಮಾನಗಳು ನಿಮ್ಮಲ್ಲಿದ್ದರೆ ಸಹ ನೀವು ಶನಿವಾರದ ಸಂಜೆ 6 ಗಂಟೆಯ ನಂತರ
ನೀವು ಈ ರೀತಿಯ 3 ಒಣಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ಈ ರೀತಿಯ 3 ಒಣಮೆಣಸಿನಕಾಯಿಯನ್ನು ತೆಗೆದುಕೊಂಡು ಇವುಗಳಿಗೆ ಒಂದು ಕಪ್ಪು ದಾರವನ್ನು ಕಟ್ಟಬೇಕಾಗಿರುತ್ತದೆ. 3 ಒಣಮೆಣಸಿನಕಾಯಿಗೂ ಕಪ್ಪು ದಾರವನ್ನು ಕಟ್ಟಬೇಕಾಗಿರುತ್ತದೆ. ಈ ರೀತಿ ಕಪ್ಪು ದಾರದಿಂದ ಈ 3 ಒಣಮೆಣಸಿನಕಾಯಿಯನ್ನು ಈ ರೀತಿ ಸುತ್ತಿಕೊಳ್ಳಬೇಕು. ಈ ರೀತಿ ಕಪ್ಪು ದಾರವನ್ನು ಸುತ್ತಿದ ನಂತರ ಇದನ್ನು ನಿಮ್ಮ ಎಡಗೈಯಲ್ಲಿಟ್ಟುಕೊಂಡು ನಿಮ್ಮ ಮನೆಯಿಂದ ಹೊರಬಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಕಡೆ ಮುಖ ಮಾಡಿ ನಿಂತು ಎಡಗೈಯಲ್ಲಿರುವಂತಹ ಈ ವಸ್ತುವಿನಿಂದ ಆಂಟಿ ಕ್ಲಾಕ್ ವೈಸ್ ಅಂದರೆ ಬಲದಿಂದ ಎಡದಿಕ್ಕಿಗೆ ಈ ರೀತಿ 3 ಬಾರಿ ಸುತ್ತಬೇಕು. ಅಂದರೆ ನಾವು ದಿಷ್ಟಿ ತೆಗೆಯುವ ರೀತಿ ಈ ವಸ್ತುವನ್ನು ಎಡಗೈಯಲ್ಲಿಡಿದು 3 ಬಾರಿ ಮನೆಗೆ ಆಂಟಿ ಕ್ಲಾಕ್ ವೈಸ್ ಸುತ್ತಬೇಕು. ನಂತರ ಇದನ್ನು ಮನೆಯಿಂದ ಹೊರಗಡೆಗೆ ತೆಗೆದುಕೊಂಡು ಬಂದು ಕರ್ಪೂರದ ಸಹಾಯದಿಂದ ಈ 3 ಒಣಮೆಣಸಿನಕಾಯಿಯನ್ನು ಸುಡಬೇಕಾಗಿರುತ್ತದೆ. ಮನೆಯ ಒಳಭಾಗದಲ್ಲಿ ಸುಡುವಂತಿಲ್ಲ, ಹೊರಭಾಗದಲ್ಲಿಯೇ ಇದನ್ನು ಸುಡಬೇಕಾಗಿರುತ್ತದೆ. ಇದು ಮೊದಲನೆಯ ಉಪಾಯ. ಈ ರೀತಿ ಎಷ್ಟು ವಾರ ಮಾಡಬೇಕು? 7 ಶನಿವಾರಗಳಂದು ಮಾಡಬೇಕಾಗಿರುತ್ತದೆ. ಈಗ ಎರಡನೆಯ ಉಪಾಯವನ್ನು ತಿಳಿದುಕೊಳ್ಳೋಣ. ಕುಟುಂಬದಲ್ಲಿ ಪತಿ ಪತ್ನಿ ಮತ್ತು ಮಕ್ಕಳೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕಲಹಗಳು ಕಾಣಿಸುವುದು. ಇಂತಹ ಸಂದರ್ಭಗಳಲ್ಲಿ ಪತಿ ಪತ್ನಿಯ ನಡುವೆ ಹೊಂದಾಣಿಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇಬ್ಬರ ನಡುವೆ ಪ್ರೀತಿ ಇಲ್ಲದಂತಾಗುತ್ತದೆ. ಹೀಗೆ ದಿನೇ ದಿನೇ ಈ ಸಮಸ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇಂತಹ ಸಮಯದಲ್ಲಿ ಶನಿವಾರದ ರಾತ್ರಿ ತಾವು ನಿದ್ರಿಸುವ ಮೊದಲು ಈ ರೀತಿಯ ಒಣಮೆಣಸಿನಕಾಯಿಯ ಬೀಜಗಳನ್ನು ತೆಗೆದುಕೊಳ್ಳಬೇಕು. ಒಣಮೆಣಸಿನಕಾಯಿಯ ಬೀಜಗಳು 21 ಬೀಜಗಳನ್ನು ತೆಗೆದುಕೊಂಡು ನೀವು ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ಹಾಸಿಗೆಯ ಕೆಳಭಾಗದಲ್ಲಾಗಲಿ ಅಥವಾ ನೀವು ನಿದ್ರಿಸುವಂತಹ ಮಂಚದ ಕೆಳಭಾಗದಲ್ಲಾಗಲಿ ಈ ಬೀಜಗಳನ್ನು ಈ ರೀತಿಯ ಯಾವುದಾದರೂ ಒಂದು ಪ್ಲೇಟ್ನಲ್ಲಿಟ್ಟು ನಿಮ್ಮ ಮಂಚದ ಕೆಳಭಾಗದಲ್ಲಿರಿಸಬೇಕು. ನಿದ್ರಿಸುವಂತಹ ಮೊದಲು ಈ ಕೆಲಸವನ್ನು ಮಾಡಬೇಕಾಗಿರುತ್ತದೆ. ತಾವು ನಿದ್ರಿಸುವ ಕೆಲ ನಿಮಿಷಗಳ ಮೊದಲು ಇವುಗಳನ್ನಲ್ಲಿ ಇಡಬೇಕಾಗಿರುತ್ತದೆ. ಹಾಗೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕರ್ಪೂರವನ್ನು ಸಹ ಇಟ್ಟು ನಿಮ್ಮ ಒಂದು ಮಂಚದ ಕೆಳಭಾಗದಲ್ಲಿ ಇರಿಸಬೇಕು. ಮೊದಲೇ ಇವುಗಳನ್ನು ಇಟ್ಟ ನಂತರ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ 1 ಗಂಟೆಯ ನಂತರ ನಿದ್ರಿಸುವಂತಿಲ್ಲ. ತಾವು ನಿದ್ರಿಸುವ ಸಮಯದಲ್ಲಿ ಇವುಗಳನ್ನು ಮಂಚದ ಕೆಳಗಿಡಬೇಕಾಗಿರುತ್ತದೆ. ಎರಡನೆಯ ದಿನ ಅಂದರೆ ಭಾನುವಾರದಂದು ಇವುಗಳನ್ನು ಹೊರತೆಗೆದು ನಿಮ್ಮ ಮನೆಯ ಮಹಡಿ ಮೇಲಾಗಲಿ ಅಥವಾ ನಿಮ್ಮ ಮನೆಯ ಮುಂಭಾಗದಲ್ಲಾಗಲಿ ಇವುಗಳನ್ನು ಸುಡಬೇಕಾಗಿರುತ್ತದೆ. ಅಂದರೆ ಮನೆಯಿಂದ ಹೊರಬಂದು ಈ ಬೀಜಗಳು ಮತ್ತು ಕರ್ಪೂರವನ್ನು ಸುಟ್ಟು ಬಿಡಿ. ಸ್ನಾನ ಮಾಡಿ ಸುಡಬೇಕೆ ಎಂಬ ನಿಮ್ಮ ಪ್ರಶ್ನೆಗೆ ಅಗತ್ಯವಿಲ್ಲ. ನಿದ್ದೆಯಿಂದ ಎದ್ದ ಕೂಡಲೇ ಇವುಗಳನ್ನು ಸುಡಬಹುದು. ನೀವು ಇದನ್ನು ನಿಮಗೆ ಬದಲಾವಣೆ ಕಾಣುವವರೆಗೂ ಪ್ರತಿ ಶನಿವಾರ ಪ್ರಯತ್ನಿಸುತ್ತಾ ಬನ್ನಿ. 100% ನಿಮ್ಮ ಕಾರ್ಯಸಿದ್ಧಿಯಾಗುತ್ತದೆ. ಈಗ ಮೂರನೇ ಉಪಾಯವನ್ನು ತಿಳಿಸುತ್ತೇನೆ. ಈ ಉಪಾಯಕ್ಕೆ ಒಂದು ಲಿಂಬೆಹಣ್ಣಿನ ಅಗತ್ಯವಿರುತ್ತದೆ. ಗುರುಗಳೇ, ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳೇ ತುಂಬಿ ಹೋಗಿವೆ. ಕಷ್ಟಗಳಿಂದ ಪಾರಾಗಲು ಉಪಾಯವನ್ನು ತಿಳಿಸಿ ಎಂದು ಕೇಳಿರುವಂತಹ ಪ್ರತಿಯೊಬ್ಬರೂ ಸಹ ಈ ತಂತ್ರವನ್ನು ಒಮ್ಮೆ ಪ್ರಯತ್ನಿಸಿ. ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿರುವಂತಹ ಸಮಯದಲ್ಲಿ ಸಂಪಾದನೆಗಿಂತಲೂ ಹೆಚ್ಚಾಗಿ ಖರ್ಚುಗಳು ಕಾಣಿಸುತ್ತಿರುವಂತಹ ಸಮಯದಲ್ಲಿ ಸಂಪಾದನೆ ಹೆಚ್ಚಾಗಲು ಶನಿವಾರದ ಸಂಜೆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಂಡು ಲಿಂಬೆಹಣ್ಣನ್ನು
ಮಧ್ಯಭಾಗದಲ್ಲಿ ಕತ್ತರಿಸಬೇಕು. ನಾನು ಈಗಾಗಲೇ ಲಿಂಬೆಹಣ್ಣನ್ನು ಕತ್ತರಿಸಿಟ್ಟಿದ್ದೇನೆ. ಲಿಂಬೆಹಣ್ಣನ್ನು ಕತ್ತರಿಸುವಾಗ ಈ ರೀತಿ ಕೆಳಭಾಗದವರೆಗೂ ಕತ್ತರಿಸುವಂತಿಲ್ಲ, ಈ ರೀತಿ ಗ್ಯಾಪ್ ಇರಬೇಕು. ಹಾಗೆ ಈ ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಒಣಮೆಣಸಿನಕಾಯಿಯ ಬೀಜಗಳು, ಈ ರೀತಿಯ ಬೀಜಗಳನ್ನು 11 ಮೆಣಸಿನಕಾಯಿಯ ಬೀಜಗಳನ್ನು ಹಾಕಿಕೊಳ್ಳಬೇಕು. ಈ ರೀತಿ ಈ ಬೀಜಗಳನ್ನು ಲಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ಹಾಕಿಕೊಳ್ಳಬೇಕು. 11 ಬೀಜಗಳು ಮಾತ್ರ. ನಂತರ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣದ ವಸ್ತ್ರ ಅಥವಾ ಈ ರೀತಿಯ ಒಂದು ಹಳದಿ ಬಣ್ಣದ ಕೈಚೀಲವಾದರೂ ಸರಿ. ಈ ವಸ್ತ್ರದಲ್ಲಿ ಈ ಲಿಂಬೆಹಣ್ಣನ್ನು ಈ ರೀತಿ ಇಡಿ. ಇಟ್ಟು ಈ ವಸ್ತ್ರದಿಂದ ಈ ಲಿಂಬೆಹಣ್ಣನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ. ಈ ರೀತಿ ಲಿಂಬೆಹಣ್ಣನ್ನು ವಸ್ತ್ರದಲ್ಲಿಟ್ಟು ಗಂಟನ್ನಾಗಿ ಮಾಡಿಕೊಂಡ ನಂತರ ಇದನ್ನು, ಈ ಲಿಂಬೆಹಣ್ಣನ್ನು ಹಳದಿ ವಸ್ತ್ರದಿಂದ ಗಂಟನ್ನಾಗಿ ಮಾಡಿಕೊಂಡ ನಂತರ ಈ ಒಂದು ಗಂಟನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ನಿಮ್ಮ ಮನೆಯ ಹೊರಭಾಗದಲ್ಲಿ, ಒಳಭಾಗದಲ್ಲ, ಹೊರಭಾಗದಲ್ಲಿ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಇದನ್ನು ನೇತಾರಬೇಕಾಗುತ್ತದೆ. ಮನೆಯ ಹೊರಭಾಗದಲ್ಲಿ ಇದನ್ನು ಕಟ್ಟಬೇಕಾಗಿರುತ್ತದೆ. 7 ದಿನಗಳ ಕಾಲ. 7 ದಿನಗಳ ಕಾಲ ಅಂದರೆ ಈ ದಿನ ಶನಿವಾರ, ಹಾಗೆ ನೆಕ್ಸ್ಟ್ ಶನಿವಾರದವರೆಗೂ ಇದನ್ನು ಹಾಗೇ ಇರಿಸಬೇಕು. 7 ದಿನಗಳ ನಂತರ ಮತ್ತೆ ಶನಿವಾರದ ಬೆಳಗ್ಗೆ ಇದನ್ನು ತೆಗೆದು ಯಾರೂ ತುಳಿಯದಂತಹ ಸ್ಥಳದಲ್ಲಿ ಹಾಕಿ ಬನ್ನಿ. ನಿಮಗೆ ಹತ್ತಿರದಲ್ಲಿ ಹರಿಯುವ ನೀರಿದ್ದಲ್ಲಿ ನೀರಿನಲ್ಲಿ ಇದನ್ನು ಬಿಟ್ಟು ಬನ್ನಿ. ಇಲ್ಲವಾದಲ್ಲಿ ಯಾರೂ ತುಳಿಯದಂತಹ ಸ್ಥಳದಲ್ಲಿ ಇದನ್ನು ಹಾಕಿ ಬನ್ನಿ. ಸ್ನೇಹಿತರೆ, ಈ ಉಪಾಯವನ್ನು ಶನಿವಾರ ಸಂಜೆ 6ರಿಂದ ರಾತ್ರಿ 9 ಗಂಟೆಯ ಮಧ್ಯದಲ್ಲಿ ಮಾಡಬೇಕಾಗಿರುತ್ತದೆ. 6ರಿಂದ 9ರ ಮಧ್ಯ ಸಮಯದಲ್ಲಿ ಯಾವಾಗಾದರೂ ಸಹ ಈ ಉಪಾಯವನ್ನು ಮಾಡಬಹುದು. ಈ ಉಪಾಯವನ್ನು 5 ಶನಿವಾರ ಪ್ರಯತ್ನ ಮಾಡುತ್ತಾ ಬನ್ನಿ. ನೀವು ಕೇಳುತ್ತಿರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಯಾವುದೇ ಖರ್ಚಿಲ್ಲದೆ ಮಾಡುವಂತಹ ಸರಳ ಉಪಾಯಗಳು. ಈ ರೀತಿ ನಾವು 5 ಶನಿವಾರಗಳು ಈ ಉಪಾಯವನ್ನು ಮಾಡುತ್ತಾ ಬಂದಲ್ಲಿ ಖಂಡಿತವಾಗಿಯೂ ನಿಮಗೆ ಬದಲಾವಣೆ ಎಂಬುದು ಕಾಣುತ್ತದೆ. ಏಕೆಂದರೆ ಪದಾರ್ಥಗಳಲ್ಲಿರುವಂತಹ ಶಕ್ತಿ ಹಾಗೆ ಪ್ರಾಕೃತಿಕ ಶಕ್ತಿಗಳಲ್ಲಿ ನಂಬಿಕೆ ಇರಿಸಿ ಪ್ರಯತ್ನ ಪಡೋದ್ರಿಂದ ನಾವು ಶೀಘ್ರವಾಗಿ ಫಲಿತಾಂಶವನ್ನು ಪಡೆಯಬಹುದು. ಸುಲಭವಾಗಿ ಮಾಡುವಂತಹ ಈ ಪರಿಹಾರಗಳನ್ನು ತಾವು ಪರಿಪೂರ್ಣವಾದಂತಹ ನಂಬಿಕೆಯಿಂದ ಪ್ರಯತ್ನಿಸಿ. ಫಲಿತಾಂಶ 100ಕ್ಕೆ 100ರಷ್ಟು ಕಾಣಸಿಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ತಂತ್ರಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.